కోకా 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 కడితే కొర కొరమంటూ చూస్తారు. పొట్టి పొట్టి కౌని వేస్తే ಪಟ್ಟಿ ಪಟ್ಟಿ చూస్తారు. ಟಾಲಿವುಡ್ ಬ್ಯೂಟಿ ಸಮಂತ ಮತ್ತೆ ಬಣ್ಣದ ಲೋಕದಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಹೊಸ ಪ್ರಾಜೆಕ್ಟ್ ಕಡೆ ಮುಖ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ. ಪಾಡ್ಕಾಸ್ಟ್ ಮೂಲಕ ಸಾಕಷ್ಟು ವೈದ್ಯಕೀಯ ಮಾಹಿತಿಗಳನ್ನ, ಆರೋಗ್ಯ ಸಂಬಂಧಿಸಿದಂತೆ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ದಾರೆ. ಖುಷಿ ಬಳಿಕ ಸಮಂತ ನಟಿಸಿದ ಯಾವುದೇ ಸಿನಿಮಾ ತೆರೆಗೆ ಬರಲಿಲ್ಲ. ಸಟಾರ್ಡನ್ ಇಂಡಿಯನ್ ವರ್ಷನ್ ವೆಬ್ ಸೀರೀಸ್ ನಲ್ಲಿ ಮಾತ್ರ ನಟಿಸಿದ್ದಾರೆ. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅದು ಸ್ಟ್ರೀಮಿಂಗ್ ಗೆ ಸಜ್ಜಾಗ್ತಾ ಇದೆ. ಮಯೋಸೈಟಿಸ್ ಸಮಸ್ಯೆಯಿಂದ ಸ್ಯಾಮ್ ಬಳಲ್ತಾ ಇದ್ದಾರೆ. ಅದರ ವಿರುದ್ಧ ಹೋರಾಡುತ್ತಲೇ ತಮ್ಮ ಕರಿಯರ್ ಬಗ್ಗೆ ಕೂಡ ಗಮನ ಹರಿಸಿದ್ದಾರೆ. ಒಂದಷ್ಟು ಜಾಹೀರಾತುಗಳಲ್ಲಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ನಟಿ ಸಮಂತ ಹಿಂದೆ ನಾನು ತಪ್ಪು ಮಾಡಿದ್ದು ನಿಜ, ಈಗ ಆ ತಪ್ಪು ಮತ್ತೆ ಮಾಡಲ್ಲ, ಮುಂದೆ ಕೂಡ ಅದು ಪುನರಾವರ್ತನೆ ಆಗದಂತೆ ನೋಡ್ಕೊಳ್ತೇನೆ ಅಂತ ತಿಳಿಸಿದ್ದಾರೆ. ಇತ್ತೀಚೆಗೆ ಸಮಂತ ಟೆಕ್ 20 ಹೆಲ್ತ್ ಪಾಡ್ಕಾಸ್ಟ್ ನಡೆಸಿದ್ದಾರೆ. ಆ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸಬಾರದು, ಅದರಿಂದ ಏನೆಲ್ಲ ಸಮಸ್ಯೆ ಆಗತ್ತೆ, ಈ ಕುರಿತು ಇದರಲ್ಲಿ ಚರ್ಚೆ ಮಾಡಲಾಗಿತ್ತು. ಈ ಪೋಸ್ಟ್ಗೆ ಸಾಕಷ್ಟು ಜನ ಕಮೆಂಟ್ ಸಹ ಮಾಡಿದ್ರು. ಒಂದು ಕಮೆಂಟ್ಗೆ ಸ್ಯಾಮ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈಕೆ ತುಂಬಾ ಡ್ರಾಮಾ ಮಾಡ್ತಾಳೆ, ಸಾಕಷ್ಟು ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಜಾಹೀರಾತಿನಲ್ಲಿ ಈಕೆ ನಟಿಸಿದ್ದಾಳೆ, ಮತ್ತೆ ಈಗ ಅದೆಲ್ಲ ಸೇವಿಸಬಾರದು ಎಂದು ಉಪದೇಶ ಮಾಡ್ತಿದ್ದಾಳೆ ಎನ್ನುವ ಅರ್ಥದಲ್ಲಿ ನೆಟ್ಟಿಗರೊಬ್ರು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ರಿಪ್ಲೈ ಮಾಡಿರುವ ಸ್ಯಾಮ್, ನಾನು ಹಿಂದೆ ತಪ್ಪುಗಳನ್ನು ಮಾಡಿದ್ದೇನೆ, ನನಗೆ ಆಗ ಆ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ, ಆದ್ರೆ ನಾನು ಆ ಬಳಿಕ ಅನೇಕ ಜಾಹೀರಾತುಗಳನ್ನ ಒಪ್ಕೊಳ್ಳಿಲ್ಲ. ನಾನು ಬೋಧಿಸುವುದನ್ನೇ ಅಭ್ಯಾಸ ಮಾಡಿಕೊಳ್ಳುವುದನ್ನ ನಾನು ನಂಬ್ತೇನೆ, ಗಾಡ್ ಬ್ಲೆಸ್ ಎಂದು ಸಮಂತ ಪೋಸ್ಟ್ ಮಾಡಿದ್ದಾರೆ. ಸಮಂತ ಮಾಡಿರುವ ಕಮೆಂಟ್ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳು ಆಕೆಯ ಬೆಂಬಲಕ್ಕೆ ನಿಂತಿದ್ದಾರೆ. ಕೊನೆಗೂ ಆರೋಗ್ಯ ವಿಚಾರದಲ್ಲಿ ಸಮಂತ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಎಂದು ಕೆಲವರು ಅಂದ್ಕೊಳ್ತಿದ್ದಾರೆ. ಚೆನ್ನೈನಲ್ಲಿ ಹುಟ್ಟಿ ಬೆಳೆದ ಸ್ಯಾಮ್ ಬಳಿಕ ತೆಲುಗು ಸಿನಿಮಾಗಳಲ್ಲಿ ಮತ್ತಷ್ಟು ಬ್ಯುಸಿ ಆಗಿದ್ರು. ತೆಲುಗು ನಟ ನಾಗ ಚೈತನ್ಯ ಕೈ ಹಿಡಿದು ಹೈದರಾಬಾದ್ ನಲ್ಲೇ ಸೆಟಲ್ ಆಗಿದ್ರು. 3 ವರ್ಷಗಳ ಹಿಂದೆ ಚೈಸಾಮ್ ಡಿವೋರ್ಸ್ ಪಡೆದು ದೂರವಾಗುವ ನಿರ್ಧಾರಕ್ಕೆ ಬಂದಿದ್ರು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಘೋಷಿಸಿದ್ರು. ಹಾಗಾಗಿ ಕೆಲವೇ ದಿನಗಳಲ್ಲಿ ಮಯೋಸಿಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರುವ ಬಗ್ಗೆ ಸಮಂತ ಹೇಳ್ಕೊಂಡಿದ್ರು. ನೋವಿನ ನಡುವೆಯೇ ಯಶೋಧ ಹಾಗೂ ಶಾಕುಂತಲ ಸಿನಿಮಾ ಪ್ರಚಾರ ಮಾಡಿದ್ರು. 2 ಸಿನಿಮಾಗಳಲ್ಲೂ ಸೋಲು ಉಂಟಾಯಿತು. ಬಳಿಕ ಹೊಸ ಪ್ರಾಜೆಕ್ಟ್ ಒಪ್ಕೊಳ್ಳಿಲ್ಲ. ಕೊಂಚ ಚೇತರಿಸಿಕೊಂಡ ಬಳಿಕ ಅರ್ಧಕ್ಕೆ ಬಿಟ್ಟಿದ್ದ ಖುಷಿ ಸಿನಿಮಾ ಮುಗಿಸಿದ್ರು. ಸದ್ಯ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಮಯೋಸೈಟಿಸ್ ವಿರುದ್ಧ ಹೋರಾಡಲು ಜಿಮ್ ನಲ್ಲಿ ಹೆಚ್ಚಿನ ಕಸರತ್ತು ನಡೆಸುತ್ತಿದ್ದಾರೆ. ಮತ್ತೆ ಸಿನಿಮಾಗಳಲ್ಲಿ ನಟಿಸುವ ಮನಸ್ಸು ಮಾಡಿದ್ದಾರೆ. ರಕ್ತ ಬೀಜ್ ಎನ್ನುವ ಆಕ್ಷನ್ ಚಿತ್ರದಲ್ಲಿ ನಟಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಭಿಮಾನಿಗಳು ಕೂಡ ತೆರೆ ಮೇಲೆ ಸ್ಯಾಮ್ ನೋಡಲು ಕಾಯ್ತಾ ಇದ್ದಾರೆ.